ಬಸವರಾಜ್ ಯಾದಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಂದೀನಿ ಅಂದ್ರೆ ಸಂಗೊಳ್ಳಿ ರಾಯಣ್ಣ ರಾಕ್ಗಾಣನ ತೋರ್ಸಕ್ಕೆ ಬಂದೀನಿ. ನೋಡ್ರಿ, ಚೆನ್ನಾಗಿದ್ರ ಸಪೋರ್ಟ್ ಮಾಡ್ರಿ, ಚಾನಲ್ ಫಾಲೋ ಮಾಡ್ರಿ. ತುಂಬ ಕಷ್ಟಪಟ್ಟು ಮಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಕ್ರಾಂತಿಕಾರಿ ಫ್ರೀಡಮ್ ಫೈಟರ್ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪುಣ್ಯಕ್ಷೇತ್ರ ಹುಟ್ಟಿರುವಂಥ ಜಾಗ. ಅಲ್ಲಿ ನಾನು ವಿಸಿಟ್ ಕೊಟ್ಟಿದ್ದೇನೆ. ನಮಸ್ಕರಿಸ್ತಾ ಮತ್ತೆ ಅವರ ದ್ವಾರ ಬಾಗಿಲಕ್ಕೆ ಹೋದರೆ ತುಂಬ ಚೆನ್ನಾಗಿ ಕೋಟೆಯನ್ನು ಕಟ್ಟಿದ್ದಾರೆ. ಅವರ ಮೂರ್ತಿ ನೀವು ನೋಡ್ತಾ ಇದ್ದೀರಾ, ಇದೇ ದ್ವಾರ ಬಾಗಿಲು. ವೀರಪ್ಪ ದೇಸಾಯಿ ಅಂತ ಹೆಸರಿಗೆ ನೇಮಕ ಮಾಡಿದ್ದಾರೆ. ಇದ್ರ ಒಳಗಡೆ ಹೋದರೆ ಇನ್ನೂ ತುಂಬ ಒಳ್ಳೆ ಸನ್ನಿವೇಶಗಳನ್ನು ಸೃಷ್ಟಿಸಿದ್ದಾರೆ. ಬನ್ನಿ ನೋಡೋಣ. ಇಲ್ಲಿ ಇದು ಅರಮನೆ, ಅವರು ಆಳ್ವಿಕೆ ನಡೆಸ್ತಿರುವಂಥ ಅರಮನೆ ಇದೆಲ್ಲ. ಅದರ ಬಗ್ಗೆ ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನೋಡ್ಬೋದು, ಇದು ನಿರ್ಮಾಣ ಆದ ಹೆಸರುಗಳು ಇದ್ದಾವೆ. ಇಲ್ಲಿ ಅಂತೂ ಆಗಿನ ಕಾಲದಲ್ಲಿ ಕುರಿ ಮೇಯಿಸೋದು, ಆಗಿನ ಉಡುಗೆ ತೊಡುಗೆಗಳು, ಅಜ್ಜರು ನೋಡ್ರಿ ಹೆಂಗಿದ್ದಾರೆ, ಕೋಳಿ ನಾಯಿ ಮರಿಗಳು, ಆಗಿನ ಸಿಚುವೇಶನ್ ಸಂದರ್ಭ ಪ್ರತಿಯೊಂದನ್ನು ಕೂಡ ಮೂರ್ತಿಗಳ ಮೂಲಕ ಚೆನ್ನಾಗಿ ತೋರಿಸಿದ್ದಾರೆ. ಇದು ಅವರಪ್ಪ ಹುಲಿ ಜೊತೆ ಹೋರಾಟ ಮಾಡಿದ್ದು. ಆಮೇಲೆ ಇವರೆಲ್ಲ ಗೆದ್ದು ಬಂದಿದ್ದು ಸಂಭ್ರಮಿಸಿದ ಕ್ಷಣ. ಮನೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ತೊಟ್ಟಿಲ ಕಾರಣದ್ದು. ಅದ್ರ ಪ್ರತಿಯೊಂದರ ಮಾಹಿತಿ ಕೂಡ ಅವರು ಬೋರ್ಡಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಇದು ಹೋರಾಡಿ ಗೆದ್ದಿರುವಂಥ ಖುಷಿ ಸಂಭ್ರಮ ಆಚರಣೆ ಮಾಡೋದು ಪ್ರತಿಯೊಬ್ಬರ ಮೂರ್ತಿ. ಆ ಮೂರ್ತಿಯ ಇಲ್ಲೇ ಅವರ ದೃಶ್ಯವನ್ನು ತುಂಬ ಚೆನ್ನಾಗಿ ಪಡಿಸಿದ್ದಾರೆ ಮೂರ್ತಿಯಲ್ಲಿ. ಇದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲಿ ನೀಡಿದ್ದಾರೆ. ಕನ್ನಡ ಇಂಗ್ಲೀಷಲ್ಲಿ ನೀಡಿದ್ದಾರೆ, ಎಲ್ಲರಿಗೂ ಅರ್ಥ ಆಗಲಿ ಅಂತ. ಪರಮಪ್ಪ ಗೆದ್ದಿರೋದಂತೆ ನೋಡಿ ಜನರು. ತುಂಬ ಜನ ವಿಸಿಟ್ ಕೊಡ್ತಾರೆ, ಎಲ್ಲ ಇದನ್ನ ನೋಡ್ತಾ ಇರ್ತಾರೆ. ಇಲ್ಲಿ ಬಂದಿದ ತಕ್ಷಣ ನಿಮ್ಗೆ ಇನ್ನೂ ತುಂಬ ಜಾಸ್ತಿ ಇನ್ಫಾರ್ಮೇಷನ್ನೇ ಸಿಗುತ್ತೆ. ಬರ್ತಾ ಇರ್ತಾರೆ ಜನ. ಒಂದು ಪುಣ್ಯಕ್ಷೇತ್ರ ಅಂತಲೇ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಅವರು ಗುಂಡ್ಕಲ್ಲು ಆಮೇಲೆ ಗರಡಿ ಮನೆ ಥರ ಒಂದು ವಸ್ತುಗಳು ಇರ್ತಾವಲ್ಲ, ಅದನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಯುದ್ಧ ಪ್ರಾಕ್ಟೀಸ್ ಮಾಡೋದು, ಕುಸ್ತಿ ಪ್ರಾಕ್ಟೀಸ್ ಮಾಡೋದು, ಅವೆಲ್ಲ ತುಂಬ ಮೂರ್ತಿಗಳ ಮೂಲಕ ಅವರು ತುಂಬ ವಿಶ್ಲೇಷಣವಾಗಿ ವಿವರಿಸಿದ್ದಾರೆ. ಇದರ ಮಾಹಿತಿ ಕೂಡ ಇಲ್ಲಿ ಇದೆ. ಪೈಲ್ವಾನ್ ರಾಯಣ್ಣನಿಗೆ ಖಡ್ಗ ನೀಡಿ ಗೌರವ ಪ್ರಶಸ್ತಿ. ಅವರು ಇಲ್ಲಿ ಚೆನ್ನಮ್ಮ ತಾಯಿ ಸಂಗೊಳ್ಳಿ ರಾಯಣ್ಣನಿಗೆ ಇದು ಚೆನ್ನಮ್ಮ ತಾಯಿಯ ಆಸ್ಥಾನ. ಅಲ್ಲಿ ಇವರು ಚೆನ್ನಮ್ಮ ತಾಯಿಯ ಬಲಗೈ ಬಂಟನಾಗಿರ್ತಾರೆ, ಮುಖ್ಯ ಸೇನಾನಿಯಾಗಿರ್ತಾರೆ. ಹಾಗಾಗಿ ಸೇನಾ ಮುಖ್ಯಸ್ಥ ಆಗಿರೋದ್ರಿಂದ ಅವರ ಶೌರ್ಯ ಮತ್ತು ಅವರು ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಗೆದ್ದಿರುವುದರಿಂದ ಅವರಿಗೆ ಖಡ್ಗವನ್ನು ಕೊಡುಗೆಯಾಗಿ ನೀಡಿರತಕ್ಕಂಥದ್ದು. ಈ ಸಭೆಯಲ್ಲಿ ಕೂಡ ಬ್ರಿಟಿಷರು ನಿಮಗೆ ಕಾಣಿಸ್ತಾ ಇದ್ದಾರೆ ಅನ್ಕೋತೀನಿ. ಪ್ರತಿಯೊಂದು ತೀರ್ಮಾನವೂ ಕೂಡ ನಮ್ಮ ತಾಯಿಯ ಆದೇಶದಂತೆಯೇ ನಡೀತಿತ್ತು. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಮುಂದೆ ಆರ್ಭಟಿಸಿದ ಕ್ಷಣ. ಇದು ಯುದ್ಧ ಸ್ಥಳ. ಅವರ ಹೋರಾಡಿ ನಮ್ಮ ಜಾಗವನ್ನು ಉಳಿಸಿಕೊಂಡಿರುವಂಥ ಕ್ಷಣ ಇದು. ಅದನ್ನು ಪ್ರತಿಯೊಬ್ಬರ ಮೂರ್ತಿ ಇಷ್ಟು ಚೆನ್ನಾಗಿ ಮಾಡಿದ್ದು ಜನರೇ. ಪ್ರತಿಯೊಂದು ಮೂರ್ತಿ ಕೂಡ ಒಂದೊಂದು ಮಹತ್ವವನ್ನು ತಿಳಿಸ್ಕೊಡ್ತದೆ. ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ, ಮೊದಲಿಗೆ ನಡೆದಿರೋಂಥ ಈ ಯುದ್ಧದಲ್ಲಿ ಬಹಳ ಅದ್ದೂರಿಯಿಂದ ವಿಜಯಶಾಲಿ ಆಗ್ತಾರೆ. ಎಲ್ಲರ ಬ್ರಿಟಿಷರನ್ನು ಬಗ್ಗು ಬಡಿದು ಹಾಕ್ತಾರೆ. ನೋಡ್ತಾ ಇದ್ದೀರಾ ಜನರೇ, ನೀವೆಲ್ಲ ನೋಡಿ. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮೊಮೆಂಟಿಂಗಲ್ಲಿ ಫೋಟೋ ತೆಗೆದುಬಿಟ್ಟು ಅದನ್ನೇ ಮೂರ್ತಿಯಾಗಿ ಮಾಡಿರೋ ಥರ ಮಾಡಿದ್ದಾರೆ. ಕೋಟೆ ನಿಮ್ಗೆ ಕಾಣ್ತಾ ಇದೆ ಅನ್ಕೋತೀನಿ. ಇಲ್ಲಿ ಈ ಕೋಟೆನ ದಾಟಿ ಬರೋಷ್ಟೊತ್ತಿಗೆ ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ತಾರೆ. ಆ ಥರ ಒಂದು ವ್ಯವಸ್ಥೆ ಇತ್ತು ಅಲ್ಲಿ. ತುಂಬ ಕಷ್ಟಕರ ಸನ್ನಿವೇಶ ಇರುತ್ತೆ.
ಆದರೂ ಅವರು ನುಗ್ಗಿ ಬರೋ ಸಮಯದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರು ಯುದ್ಧ ಶುರು ಮಾಡಿ ಸೈನಿಕರನ್ನು ಬಿಟ್ಟಿರ್ತಾರೆ. ಸೈನಿಕರು ಯುದ್ಧ ನಡೀತಾ ಇರುತ್ತೆ. ಆಗ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅವರು ಪ್ರವೇಶ ಮಾಡ್ತಾರೆ. ನೋಡ್ತಾ ಇದ್ದಾರೆ ಜನರೇ ಹೇಗೆಲ್ಲ ಹಾಗೆ ಮುಂದೆ ಮಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ. ಆಗಿನ ಜನ ನಮ್ಮ ನೆಲ ಜಲ ಭಾಷೆ ಯುದ್ಧಕ್ಕೆ ಸಿದ್ಧ ಆಗುವಂಥ ಕಹಳೆಯನ್ನು ಓದುವಂಥ ಸನ್ನಿವೇಶ ಇದು. ಇದರ ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯುದ್ಧಕ್ಕೆ ಒಂದು ಆಹ್ವಾನ ನೀಡುವಂಥ ಸನ್ನಿವೇಶ ಇದು. ನೋಡಿ ಜನರೇ, ನಮ್ಮ ಜನರು ಎಷ್ಟು ತಮ್ಮ ನೆಲ ಜಲ ಭಾಷೆಗೋಸ್ಕರ ಎಂಥ ಸಮಯ ಆದರೂ ಕೂಡ ಯುದ್ಧದ ಸನ್ನಿವೇಶ, ಯುದ್ಧದ ಒಂದು ಕೂಗು ಬಂದಿದ ತಕ್ಷಣ ಹೆಂಗೆ ಬಂದು ಹೋರಾಟ ಮಾಡಿ ಅವರು ತಮ್ಮ ಪ್ರಾಣ ಬಲಿದಾನಗಳನ್ನು ನೀಡಿದ್ದಾರೆ. ನೋಡಿ ಅಲ್ಲಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನವರು ನೋಡಿ ಯಾವ ಅವರ ಧೈರ್ಯ ಮತ್ತು ಶೌರ್ಯ ಮತ್ತು ತ್ಯಾಗ ತುಂಬ ಅಗಾಧವಾದದ್ದು. ಇದರ ಮಾಹಿತಿ ಕೂಡ 2ನೇ ಆಂಗ್ಲೋ ಕಿತ್ತೂರು ಯುದ್ಧ ಇದು. 1ನೇ ಆಂಗ್ಲೋ ಕಿತ್ತೂರು ಯುದ್ಧ ನೋಡಿದೆ. ಅಲ್ಲಿ ಹೋಗಿದ ತಕ್ಷಣ ನನಗೆ ಒಂಥರ ಇವಾಗ ಯುದ್ಧ ನಡೀತಾ ಇದೆಯೇನೋ ಅನ್ನೋ ಫೀಲೇ ಭಾಸವಾಗ್ತಿತ್ತು. ಇದು ಸಂಚು ಹಾಕಿ ಹಿಡಿದಿರುವಂಥ ಸನ್ನಿವೇಶ ಇದು. ರಾಣಿ ಚೆನ್ನಮ್ಮನ ಬಂಧನ ಇದು. ನಿಜವಾಗ್ಲೂ ಸ್ನೇಹಿತರೆ, ಇವೆಲ್ಲ ಸನ್ನಿವೇಶ ನೋಡ್ತಾ ಇದ್ರೆ ನನಗೆ ರಕ್ತ ಉಕ್ಕಿ ಬರ್ತೈತೆ, ರಕ್ತ ಕುದೀತೈತೆ, ಬಿಸಿ ರಕ್ತ. ಸಂಗೊಳ್ಳಿ ರಾಯಣ್ಣನ ಕೂಡ ಇಲ್ಲಿ ಬಂಧಿಸಿದ್ದಾರೆ. ಧಾರವಾಡ ಅಂತ ನೋಡಿ ಜನರೇ. ಜೈಲಿನಲ್ಲಿ ರಾಯಣ್ಣನ ಬಿಡುಗಡೆ, ಜೈಲಿನಲ್ಲಿ ಮರುಗಿದ್ದಾನೆ. ಸಂಚು ಹಾಕಿ ಹಿಡಿದಿರೋಂಥದ್ದು ಜನರು. ಇದೆಲ್ಲ ನಮ್ಮವರೇ ನಮಗೆ ಮೋಸ ಮಾಡಿದಂಥ ಘಟನೆಗಳು ನೀವು ನೋಡ್ಬೋದು. ಅದರ ಒಳಗಡೆ ಎಲ್ಲ ನೋಡಿದಾಗ ಅವರು ತಯಾರಿ ಮಾಡ್ತಾ ಇರುವಂಥದ್ದು, ಅಭ್ಯಾಸ ಮಾಡ್ತಾ ಇರುವಂಥದ್ದು ಕೂಡ ಎಲ್ಲನೂ ಇಲ್ಲಿ ಸಿಗುತ್ತೆ. ಮುಂದಿನ ತಯಾರಿ, ಮುಂದಿನ ಯುದ್ಧಕ್ಕಾಗಿ ಅವರು ತಯಾರಾಗ್ತಾ ಇರ್ತಾರೆ. ಆಯುಧಗಳನ್ನು ಕೂಡ ಅವರೇ ತಯಾರು ಮಾಡ್ಕೊಳ್ತಾ ಇದ್ರು. ಇಲ್ಲಿ ರಾಯಣ್ಣನ ಸಂಚು ಹಾಕುವ ಕುರಿತು ಎಲ್ಲರೂ ಒಂದು ಸಭೆ ನಡೆಸಿಬಿಟ್ಟು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಪೊಲೀಸರು ಹಾಗೆ ನಮ್ಮ ಜನ ಎಲ್ಲರೂ ಸೇರಿಬಿಟ್ಟು ಬಂಧಿಸ್ತಾರೆ. ನೋಡ್ತಾ ಇದ್ದೀರ ನೀವು, ಜೈಲು, ರಾಯಣ್ಣ ಬಂಧನ ಆಗಿರುವಂಥ ಜೈಲು. ನೋಡ್ತಾ ಇದ್ದೀರಾ ಆಗಿನ ಜನರ ಮನೆ ವ್ಯವಸ್ಥೆ, ಆಮೇಲೆ ಕೆಲಸ ಕಾರ್ಯದ ಬಗ್ಗೆ, ಉಡುಗೆ ತೊಡುಗೆಗಳ ಬಗ್ಗೆ, ವಾತಾವರಣ ಹೀಗಿತ್ತು ನೋಡಿ ಜನರೇ. ಇದನ್ನೆಲ್ಲ ನೋಡ್ತಾ ಇದ್ದರೆ ಆ ವಾತಾವರಣ ಇನ್ನೂ ನಮಗೆ ಅದೇ ವಾತಾವರಣದಲ್ಲಿ ನಾವು ಹೋಗ್ಬೇಕಂತ ಅನ್ನಿಸ್ತಾ ಇದ್ದೀವಿ ಇನ್ನು ನೋಡಿ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಕೂಡ ಇದೇ ಥರ ಕೈ ಹಿಡಿತಾ ಇದ್ರು. ಚೆನ್ನಾಗಿ ಎಲ್ಲ ಹೇಳ್ತಾ ಇದ್ರು, ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಕಥೆಗಳ ಮೂಲಕ ನಾವು ತುಂಬ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ಕಲ್ತಿದ್ದೇವೆ, ಪಡ್ಕೊಂಡಿದ್ದೇವೆ ಅವರಿಂದ. ನೋಡಿ ಜನರೇ, ನೀವು ಓದಬೇಕಂದ್ರೆ ನಿಮ್ಮ ಅಜ್ಜ ಅಜ್ಜಿಂದರು, ಅವ್ರ ಅಜ್ಜ ಅಜ್ಜಿಂದರು ಹೇಗಿದ್ದರು, ಅವ್ರ ಕಾಲದಲ್ಲೆಲ್ಲ ಏನೆಲ್ಲ ನಡೀತಾ ಇತ್ತು, ಹೇಗಿತ್ತು ಪ್ರಪಂಚ, ಜನ ಹೇಗಿದ್ದರು, ವ್ಯವಸ್ಥೆ ಹೆಂಗಿತ್ತು, ಅದ್ರ ಬಗ್ಗೆ ನೀವು ಕೇಳ್ತಾ ಹೋದರೆ ಇವಾಗಿಂದು ಅವಾಗಿಗೂ ಕಂಪೇರ್ ಮಾಡಿಕೊಂಡ್ರೆ ಅವಾಗ ಅಷ್ಟೆಲ್ಲ ಕಷ್ಟ ಇದ್ರು, ಹಂಗೆಲ್ಲ ಅಷ್ಟು ಚೆನ್ನಾಗಿ ಬದುಕ್ತಿದ್ರು. ಇವಾಗ ಎಲ್ಲ ವ್ಯವಸ್ಥೆ ಅನುಕೂಲ ಮಾಡಿಕೊಟ್ರು ಜನಗಳಿಗೆ ಬದುಕೋದು ಕಷ್ಟ ಆಗಿಬಿಟ್ಟಿದೆ. ಆ ಥರ ಸಿಚುವೇಶನ್ ಆಗಿಬಿಟ್ಟಿದೆ. ಈಗಲೂ ನಮ್ಮ ಉತ್ತರ ಕರ್ನಾಟಕ ಅಥವಾ ಕರ್ನಾಟಕದ ಕೆಲವೊಂದು ಹಳ್ಳಿಗಳಲ್ಲಿ ಕೂಡ ಈ ವ್ಯವಸ್ಥೆಗಳು ಇನ್ನೂ ಇದ್ದಾವೆ. ಎಲ್ಲ ದನ ಕರು ಮೇಯಿಸ್ಕೊಂಡು, ಜಮೀನು ಕೆಲಸ ಮಾಡಿಕೊಂಡು, ಮನೆ ಕೆಲಸ
ವಾತಾವರಣ ಹಾಗೆ ಇದೆ ಕೆಲವೊಂದು ಕಡೆ. ಊರಿಗೆಲ್ಲ ಬಂದು ಮಾತುಕತೆ ನಡೆಸುವಂಥ ಜಾಗ ಇದು. ಇದರಲ್ಲಿ ಒಬ್ಬ ಊರಿನ ಮುಖಂಡರಂತ ಕೂಡ ಮಾಡ್ತಾ ಇರ್ತಾರೆ, ಹಿರಿಯರು ಅಂತ ಮಾಡ್ತಾ ಇರ್ತಾರೆ. ಒಂದಿಬ್ಬರನ್ನ ನೇಮಕ ಮಾಡಿಬಿಟ್ಟು ಅವ್ರ ಮೂಲಕ ಕೆಲವೊಂದು ವಿಚಾರಗಳನ್ನು ವಿಚಾರಿಸಿ ನಡೀತಾ ಇರುವಂಥ ಸನ್ನಿವೇಶ ಅಥವಾ ಸಂದರ್ಭದ ಬಗ್ಗೆ ಏನು ಮಾಡೋಣ, ಎಂಥ ಪರಿಸ್ಥಿತಿಲಿದ್ದೀವಿ, ಈ ಪರಿಸ್ಥಿತಿಯಿಂದ ಹೊರಬರೋದು ಹೇಗೆ, ಏನು ಮಾಡೋದು ಅನ್ನೋದು ಕೂಡ ಇದು ಮಾಡ್ತಾಯಿದ್ರು. ಕಂದಾಯ ಕೊಡಲು ಪಂಚಮ್ಮನ ನಿರಾಕರಣೆ. ನೋಡ್ತಾ ಇದ್ದೀವಿ ನೀವು, ಇನ್ಫಾರ್ಮೇಷನ್ ನಿಮಗೆ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ ಅವರು. ಚೆನ್ನಮ್ಮ ತಾಯಿ ತಾನು ಬಂಧನ ಆಗಿರೋದಕ್ಕಿಂತ ರಾಯಣ್ಣ ಬಂಧನವಾಗಿದ್ದಾನಲ್ಲ, ಅಲ್ಲಿ ಜನರು ಸ್ವತಂತ್ರವಾಗಿರಲಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಎಲ್ಲಾನು ನೋಡೋಣ ಬನ್ನಿ ಫ್ರೆಂಡ್ಸ್. ಲಾಂಗ್ ವಿಡಿಯೋ ಆಗುತ್ತೆ ಇದು, ಸ್ವಲ್ಪ ನೋಡೋಣ ಬನ್ನಿ.